ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ನೀಡಿದ ಆರೋಪ ಕೋರ್ಟ್ಗೆ ಕಾನೂನು ಸೇವಾ ಪ್ರಾಧಿಕಾರದ ವರದಿಯನ್ನು ಸಲ್ಲಿಕೆ ಮಾಡಿತ್ತು. ಕಾನೂನು ಸೇವಾ ಪ್ರಾಧಿಕಾರದ ವರದಿ ಮೇಲೆ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ. ಸೊ ದರ್ಶನ್ಗೆ ಈ ಒಂದು ಏನು ಸೌಲಭ್ಯಗಳನ್ನು ಕನಿಷ್ಠ ಸೌಲಭ್ಯಗಳನ್ನು ನೀಡಿದಂಥ ಆರೋಪಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಸ್ವತಃ ದರ್ಶನ್ ಇದ್ದಂತಹ ಸೆಲ್ಗೆ ಪ್ರವೇಶ ಮಾಡಿ ಅವರಿಂದ ಹೇಳಿಕೆಗಳನ್ನು ತೆಗೆದುಕೊಂಡಿದ್ರು, ಅವರಿಂದ ಮನವಿಯನ್ನು ಸ್ವೀಕಾರ ಮಾಡಿದರು. ಈ ವರದಿ ಮೇಲೆ ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡಿಸಿದ್ದಾರೆ. ಮೇನ್ ಸೆಲ್ಗೆ ದರ್ಶನ್ ಶಿಫ್ಟ್ ಮಾಡಬೇಕು ಅಂತ ಒತ್ತಾಯಪಡಿಸಿದ್ದಾರೆ. ಕ್ವಾರಂಟೈನ್ ಸೆಲ್ನಿಂದ ಮೇನ್ ಸೆಲ್ಗೆ ಶಿಫ್ಟ್ ಮಾಡಿ ಜೈಲಿನಲ್ಲಿ ಇದ್ಕೊಂಡು ನಾವು ಟ್ರಯಲ್ಗೆ ಸಿದ್ಧ ಅಂತ ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡಿಸಿದ್ದಾರೆ. ದರ್ಶನ್ಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯ ನೀಡಿದಂಥ ಆರೋಪ, ಯಾವ ಏನು ಸೌಲಭ್ಯಗಳನ್ನು ಕೂಡ ಅಲ್ಲಿ ನೀಡಲಾಗಿಲ್ಲ. ಸಾಕಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದ ಏನು ಆ ಒಂದು ವರದಿ ಇತ್ತು, ರಿಪೋರ್ಟ್ ಇತ್ತು, ಆ ರಿಪೋರ್ಟ್ ಮೇಲೆ ವಾದವನ್ನು ಮಂಡಿಸಲಾಗಿರುವಂಥದ್ದು. ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಕೊಡಬೇಕು ಅನ್ನುವಂಥ ಮನವಿ ಸ್ವತಃ ಜಡ್ಜೆ ಬಂದು ನೋಡಲಿ ಯಾವ ರೀತಿಯಾದಂಥ ಸೌಲಭ್ಯ ಅಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದೀವಿ, ಜೊತೆಗೆ ಬೆನ್ನು ನೋವಿನ ಕಾರಣ ಅಷ್ಟೇ ಹೊರತಾಗಿ ಬೇರೆ ಇನ್ಯಾವ ವಿಚಾರಕ್ಕೂ ಕೇಳ್ತಾ ಇಲ್ಲ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಳಲನ್ನು ದರ್ಶನ್ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳ ಮುಂದೆ ತೋಡ್ಕೊಂಡಿದ್ರು. ಅವರ ವರದಿಯನ್ನು ಆಧರಿಸಿ ನಡೆದಂತಹ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಟ್ರಯಲ್ಗೆ ಜೈಲಿನಲ್ಲಿ ಇದ್ಕೊಂಡೇ ನಾವು ಪ್ರಯತ್ನ ಪಡ್ತೀವಿ, ನಾವು ಸಿದ್ಧರಿದ್ದೀವಿ, ಅದಕ್ಕೆ ದಯಮಾಡಿ ಅದನ್ನು ನಡೆಸಿ, ಅದರ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥದ್ದು ಈ ಬಾರಿ ನಡೆದಂತಹ ವಾದ ಮತ್ತು ಪ್ರತಿವಾದ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟ್ರಯಲ್ಗೆ ಆರೋಪಿಗಳು ತಡ ಮಾಡ್ತಾ ಇರುವಂತಹ ಸಂಬಂಧ ಮೆಮೋವನ್ನು ಕೂಡ ಸಲ್ಲಿಸಲಾಗಿದೆ. ಕೋರ್ಟ್ಗೆ ಮೆಮೋ ಸಲ್ಲಿಸಿದ್ದಾರೆ ಸರ್ಕಾರಿ ಪರ ವಕೀಲ ಸಚಿನ್ ಮೆಮೋ ಸಲ್ಲಿಸಿದ್ದಾರೆ. ಮೆಮೋಗೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿರುವಂಥದ್ದು ದರ್ಶನ್ ಪರ ವಕೀಲ ಸುನಿಲ್. 2.5 ತಿಂಗಳು ಸಮಯ ಹಾಳು ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬೇಗ ಟ್ರಯಲ್ ಆರಂಭ ಮಾಡಿ, ನಾವು ರೆಡಿ ಇದ್ದೀವಿ, ನಾವು ಜೈಲಿನಿಂದನೇ ಟ್ರಯಲ್ಗೆ ರೆಡಿ ಇದ್ದೀವಿ ಅಂತ ಆರೋಪಿಗಳು ಹೇಳಬೇಕು. ಬೇಗ ಟ್ರಯಲ್ ಆರಂಭ ಮಾಡಿ ಅಂತ ಆರೋಪಿಗಳು ಹೇಳಬೇಕು. ನಾಳೆನೇ ಟ್ರಯಲ್ ಫಿಕ್ಸ್ ಮಾಡಿ, ನಾಳೆನೇ ತೀರ್ಪು ಕೊಡಿ, ನಾಡಿದ್ದು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿ, ಬೇಕಾದರೆ ಮರಣದಂಡನೆ ವಿಧಿಸ್ಬಿಡಿ, ನಾವೆಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ದರ್ಶನ್ ಪರ ವಕೀಲ ಸುನಿಲ್ ಹೇಳಿದ್ದಾರೆ. ಎಲ್ಲ ಆರೋಪಿಗಳಿಗೂ ಕೂಡ ಸೌಲಭ್ಯ ಕೇಳುವ ಅಧಿಕಾರ ಇದೆ. ಆರೋಪಿಗಳಾದ ತಕ್ಷಣ ಈ ರೀತಿಯಾಗಿ ನಡೆಸಿಕೊಳ್ಳುವಂಥದ್ದು ತಪ್ಪು, ಇದು ಅವರ ಮೂಲಭೂತ ಹಕ್ಕು ಅಂತ ದರ್ಶನ್ ಪರ ವಕೀಲ ವಾದ ಮಾಡಿದ್ದಾರೆ. ಟ್ರಯಲ್ಗೆ ಆರೋಪಿಗಳು ತಡ ಮಾಡ್ತಾ ಇದ್ದಾರೆ ಅನ್ನುವಂಥ ಗೂಬೆ ಕೂರಿಸಬೇಡಿ, ನಾವು ರೆಡಿ ಇದ್ದೀವಿ, ಇವತ್ತೇ ಟ್ರಯಲ್ ಮಾಡಿ ನಾಳೆ ತೀರ್ಪು ಕೊಡಿ, ಮರಣದಂಡನೆ ಬೇಕಾದರೆ ಕೊಡಿ, ನಾವು ರೆಡಿ ಇದ್ದೀವಿ. ಆದರೆ ಡಿಲೇ ಆಗ್ತಾ ಇರುವಂಥದ್ದಕ್ಕೆ ಕಾರಣ ನಾವಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಕ್ವಾರಂಟೈನ್ ಸೆಲ್ನಿಂದ ಮೇನ್ ಸೆಲ್ಗೆ ಶಿಫ್ಟ್ ಮಾಡಿ, ಯಾವುದೇ ಸೌಲಭ್ಯ ಇಲ್ಲ ಅಲ್ಲಿ, ಜೈಲಿನಲ್ಲಿ ಇದ್ಕೊಂಡು ನಾವು ಟ್ರಯಲ್ಗೆ ಸಿದ್ಧ ಇದ್ದೀವಿ ಅಂತ ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡಿಸಿದ್ದಾರೆ. ಆಕ್ಷೇಪಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಮೋ ಏನು ಸಲ್ಲಿಸಿದ್ರು, ಆ ಮೆಮೋಗೆ ಆಕ್ಷೇಪಣೆ ಮಾಡಿದ್ದಕ್ಕೆ ಸರ್ಕಾರಿ ಪರ ವಕೀಲರು ಅದಕ್ಕೆ ಕೌಂಟ್ರಾಗಿ ಈ ಒಂದು ಪ್ರತಿವಾದವನ್ನು ಮುಂದೆ ಇಟ್ಟಿದ್ದಾರೆ. ನಾವು ಟ್ರಯಲ್ ಆರಂಭ ಮಾಡಿ ಅಂತ ಬೇಗ ಹೇಳಬೇಕು, ನಾವು ಜೈಲಿನಲ್ಲಿ ಇರೋದಕ್ಕೆ ಸಿದ್ಧ ಇದ್ದೀವಿ, ಜೈಲಿನಿಂದಲೇ ಟ್ರಯಲನ್ನು ತೆಗೆದುಕೊಳ್ಳಿ. ಕೋರ್ಟ್ಗೆ ಏನು ಮೆಮೋವನ್ನು ಸಲ್ಲಿಸಿದ್ರು, ಆ ಮೆಮೋಗೂ ಕೂಡ ಆಕ್ಷೇಪಣೆ ಆಗಿರುವಂಥದ್ದು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2.5 ತಿಂಗಳು ಸಮಯ ಹಾಳು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ಹಾಗಿದ್ರೆ ಬೇಗ ಟ್ರಯಲ್ ಆರಂಭಿಸಿ ಅಂತ ಆರೋಪಿಗಳು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಟ್ರಯಲಿಗೆ ಸಿದ್ಧ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾಳೆನೇ ಟ್ರಯಲ್ ಫಿಕ್ಸ್ ಮಾಡಿ, ನಾಳೆನೇ ತೀರ್ಪು ಕೊಡಿ, ನಾಡಿದ್ದೇ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿ, ಬೇಕಾದರೆ ಮರಣದಂಡನೆ ಬೇಕಾದರೂ ವಿಧಿಸಿ, ನಾವು ಎಲ್ಲದಕ್ಕೂ ಸಿದ್ಧ ಇದ್ದೀವಿ ಅಂತ ದರ್ಶನ್ ಪರ ವಕೀಲ ಸುನಿಲ್ ನ್ಯಾಯಾಲಯದ ಮುಂದೆ ಅರಿಕೆ ಮಾಡಿಕೊಂಡಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಆಕ್ಷೇಪಣೆ ಸಲ್ಲಿಕೆ ಇರುವಂಥದ್ದು. ಪ್ರಾಸಿಕ್ಯೂಷನಿಂದ ಯಾವಾಗ ಮೆಮೋ ಸಲ್ಲಿಕೆ ಸಂಬಂಧ ಆಕ್ಷೇಪಣೆ ಸಲ್ಲಿಸಿದ್ದಾರೆ, ಟ್ರಯಲ್ಗೆ ನಾವು ಸಿದ್ಧ ಅಂತ ಹೇಳಿದ್ದಾರೆ. ಸಮಯ ಯಾರು ವೇಸ್ಟ್ ಮಾಡ್ತಾ ಇದ್ದಾರೆ? ನಾವು ಟ್ರಯಲ್ಗೆ ಸಿದ್ಧ ಇದ್ದೀವಿ,
ಇದು ನಮ್ಮ ಮೂಲಭೂತ ಹಕ್ಕು. ಯಾಕೆ ಮಿಸ್ಲೀಡ್ ಆಗ್ತಾ ಇದೆ? ಜೈಲಧಿಕಾರಿಗಳಿಂದ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಿಸ್ಲೀಡ್ ಆಗ್ತಾ ಇದೆ. ಜೈಲಧಿಕಾರಿಗಳಿಂದ ಮಾಹಿತಿ ಕೇಳಿ ಅಂತ ಕೋರ್ಟ್ ಎಲ್ಲೂ ಹೇಳಿಲ್ಲ. ಇಂಡಿಯನ್ ವೆಸ್ಟರ್ನ್ ಟಾಯ್ಲೆಟ್ ಇರೋದ್ರ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಬೇಕಾದರೆ ಖುದ್ದಾಗಿ ಬಂದು ವೀಕ್ಷಣೆ ಮಾಡಲಿ. ಸಹ ಖೈದಿಗಳು ಹಾಗೂ ಅಧಿಕಾರಿಗಳನ್ನು ವಿಚಾರಣೆ ಮಾಡಿದ್ದಾರೆ. ಇಲ್ಲಿ ಯಾವುದೂ ಕೂಡ ಸುಳ್ಳು ವರದಿ ಯಾವುದೂ ಇಲ್ಲಿ ಪ್ರಸ್ತಾಪ ಆಗಿಯೇ ಇಲ್ಲ. ಆದೇಶ ಕೊಡೋದಕ್ಕೆ ಇವ್ರು ಯಾರು ಅಂತ ಸುನಿಲ್ ಕುಮಾರ್ ವಾದ ಮಂಡಿಸಿದ್ದಾರೆ. ಆರೋಪಿ ದರ್ಶನ್ ಇರೋಂಥ ಬ್ಯಾರಕ್ನಲ್ಲಿ CC ಕ್ಯಾಮ್ರಾ ಇದೆ. ಬಾಡಿ ವಾರ್ನ್ ಕ್ಯಾಮ್ರಾ ಹಾಕ್ಕೊಂಡು ಉಲ್ಲೇಖ ಮಾಡಿದ್ದಾರೆ. ವಿಚಾರಣಾಧೀನ ಖೈದಿಗಳಿಗೆ ಬೆಡ್ ಹಾಸಿಗೆ ಕೊಡೋದಕ್ಕಾಗಲ್ಲ, ಇಲ್ಲಿ ಬೆಡ್ಡು ಹಾಸಿಗೆ ಕೊಡೋದಕ್ಕೆ ಆಗಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಆದರೆ ಜೈಲಿನ ಕೈಪಿಡಿಯಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿಲ್ಲ. ದಾಖಲೆ ಸಮೇತ ತೋರಿಸಿದ್ದಾರೆ ದರ್ಶನ್ ಪರ ವಕೀಲರು.